ನಮ್ಮ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಪಾಕಿಸ್ತಾನಕ್ಕೆ ರಫ್ತಾಗ್ತಿದ್ದಂತಹ ಸಾಕಷ್ಟು ಅಕ್ಕಿ ಈ ಥರದ ಏನೇನು ವಸ್ತುಗಳು ಹೋಗ್ತಾ ಇದ್ವು, ಯಾವ್ಯಾವ ಸ್ಟಾಪ್ ಆಗಿದೆ, ಪ್ರಮುಖವಾಗಿ ತರಕಾರಿ ಇರ್ಬೋದು, ಈ ಥರದ್ದೆಲ್ಲವೂ ಕೂಡ ಅಂತ. ಮೇಜರು ತರಕಾರಿ 55% ತರಕಾರಿ ಕರ್ನಾಟಕದಲ್ಲಿ ಕೋಲಾರಿಂದ ಟೊಮೊಟೊ ಮತ್ತು ವಿವಿಧ ಭಾಗಗಳಿಂದ ಹೋಗ್ತಾಯಿತ್ತು. ಒಂದು ಕಡೆ ಸ್ಟಾಪ್ ಆಗಿದೆ. ಇನ್ನೊಂದೇನು ಅಂದರೆ ಗುಜರಾತ್ಗೆಯಿಂದ ಬೆಳ್ಳುಳ್ಳಿ, ಇಂದೂರಿಂದ ಆಲೂಗೆಡ್ಡೆ, ಮಹಾರಾಷ್ಟ್ರದಿಂದ ಈರುಳ್ಳಿ ಯಾಕೆಂದರೆ ಅವರು ಅತಿ ಹೆಚ್ಚು 1 ವರ್ಷ 2 ವರ್ಷಗಳ ಕಾಲ ಈರುಳ್ಳಿ ಇಡುವಂಥ ಸಂಸ್ಕರಣಾ ಘಟಕಗಳು ಮತ್ತು ಶೇಖರಣಾ ಘಟಕಗಳು ಇರೋದು ಮಹಾರಾಷ್ಟ್ರದಲ್ಲೇ. ಹಾಗಾಗಿ ಮಹಾರಾಷ್ಟ್ರದ ಪಂಜಾಬ್ ಬಾಸುಮತಿ ಹೋಗ್ತಾಯಿತ್ತು, ಅದು ಸ್ಟಾಪ್ ಆಗಿದೆ. ಇನ್ನು ಏನು ಮಸಾಲ ಐಟಮು, ಟೀ, ಕಾಫಿ, ಆಮೇಲೆ ಸ್ಪೈಸ್ ಐಟಮ್, ಅಲ್ಲಿಂದ ಕೆಲವೊಂದು ಐಟಮ್ ಡ್ರೈ ಫ್ರೂಟ್ಸ್ ಬರ್ತಾಯಿತ್ತು, ಇಲ್ಲಿಂದ ಕೆಲವೊಂದು ಹೋಗ್ತಾಯಿತ್ತು. ಅಂಥದ್ದು ಎಲ್ಲ ಮೇಜರ್ ಏನೇನಿತ್ತು ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೊಡೆತ ಬಿದ್ದೇ ಬೀಳುತ್ತೆ. ಸರ್, ತರಕಾರಿ ಪ್ರಮುಖವಾಗಿ ಇಲ್ಲಿಂದ ಅಂದರೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ ತರಕಾರಿ ಹೋಗ್ತಂಥದ್ದು ಏನಾಗಿದೆ ಸರ್? ಇಲ್ಲಿಂದ ತರಕಾರಿ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತಾರಲ್ಲ, ಒಂದು ಕಡೆ ಎಕ್ಸ್ಪೋರ್ಟ್ ಆಗೋದು, ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಿಂದ ಅಲ್ಲೆಲ್ಲ ಸಂಸ್ಕರಣೆ ಆಗಿ ಪ್ಯಾಕಿಂಗ್ ಆಗಿ ಆಮೇಲೆ ಬೇರೆ ಕಡೆ ಹೋಗ್ತಾಯಿತ್ತು. ನಮಗೆ ಎಕ್ಸ್ಪೋರ್ಟರ್ಸ್ ಜಾಸ್ತಿ ಇರೋದೇ ಮಹಾರಾಷ್ಟ್ರದಲ್ಲಿ. ಈ ರೀತಿ ಆಗ್ತಾಯಿತ್ತು. ಏನು ಭಾರತ ದೇಶದ ಮೇಲೆ ಪದೇ ಇವ್ರು ಕಾಲು ಕರ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಇದು ಯಾವ ಭಾರತೀಯನೂ ಸಹಿಸಲ್ಲ. ಏನು ಮೋದಿಯವರು ಹೇಳಿದ್ದಾರೆ, ನುಗ್ಗಿ ಹೊಡಿತೀನಿ ಅಂತ ಹೇಳಿದ್ದಾರೆ, ನುಗ್ಗಿ ಹೊಡಿಬೇಕು. ಎಲ್ಲ ಭಾರತೀಯರ 140 ಕೋಟಿ ಭಾರತೀಯರ ಆಸೆ ಅದು. ನಮ್ಮ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಪಾಕಿಸ್ತಾನಕ್ಕೆ ರಫ್ತಾಗ್ತಿದ್ದಂತಹ ಸಾಕಷ್ಟು ಅಕ್ಕಿ ಈ ಥರದ ಏನೇನು ವಸ್ತುಗಳು ಹೋಗ್ತಾ ಇದ್ವು, ಯಾವ್ಯಾವ ಸ್ಟಾಪ್ ಆಗಿದೆ, ಪ್ರಮುಖವಾಗಿ ತರಕಾರಿ ಇರ್ಬೋದು, ಈ ಥರದ್ದೆಲ್ಲವೂ ಕೂಡ ಅಂತ. ಮೇಜರು ತರಕಾರಿ 55% ತರಕಾರಿ ಕರ್ನಾಟಕದಲ್ಲಿ ಕೋಲಾರಿಂದ ಟೊಮೊಟೊ ಮತ್ತು ವಿವಿಧ ಭಾಗಗಳಿಂದ ಹೋಗ್ತಾಯಿತ್ತು. ಒಂದು ಕಡೆ ಸ್ಟಾಪ್ ಆಗಿದೆ. ಇನ್ನೊಂದೇನು ಅಂದರೆ ಗುಜರಾತ್ಗೆಯಿಂದ ಬೆಳ್ಳುಳ್ಳಿ, ಇಂದೂರಿಂದ ಆಲೂಗೆಡ್ಡೆ, ಮಹಾರಾಷ್ಟ್ರದಿಂದ ಈರುಳ್ಳಿ ಯಾಕೆಂದರೆ ಅವರು ಅತಿ ಹೆಚ್ಚು 1 ವರ್ಷ 2 ವರ್ಷಗಳ ಕಾಲ ಈರುಳ್ಳಿ ಇಡುವಂಥ ಸಂಸ್ಕರಣಾ ಘಟಕಗಳು ಮತ್ತು ಶೇಖರಣಾ ಘಟಕಗಳು ಇರೋದು ಮಹಾರಾಷ್ಟ್ರದಲ್ಲೇ. ಹಾಗಾಗಿ ಮಹಾರಾಷ್ಟ್ರದ ಪಂಜಾಬ್ ಬಾಸುಮತಿ ಹೋಗ್ತಾಯಿತ್ತು, ಅದು ಸ್ಟಾಪ್ ಆಗಿದೆ. ಇನ್ನು ಏನು ಮಸಾಲ ಐಟಮು, ಟೀ, ಕಾಫಿ, ಆಮೇಲೆ ಸ್ಪೈಸ್ ಐಟಮ್, ಅಲ್ಲಿಂದ ಕೆಲವೊಂದು ಐಟಮ್ ಡ್ರೈ ಫ್ರೂಟ್ಸ್ ಬರ್ತಾಯಿತ್ತು, ಇಲ್ಲಿಂದ ಕೆಲವೊಂದು ಹೋಗ್ತಾಯಿತ್ತು. ಅಂಥದ್ದು ಎಲ್ಲ ಮೇಜರ್ ಏನೇನಿತ್ತು ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೊಡೆತ ಬಿದ್ದೇ ಬೀಳುತ್ತೆ. ಸರ್, ತರಕಾರಿ ಪ್ರಮುಖವಾಗಿ ಇಲ್ಲಿಂದ ಅಂದರೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ ತರಕಾರಿ ಹೋಗ್ತಂಥದ್ದು ಏನಾಗಿದೆ ಸರ್? ಇಲ್ಲಿಂದ ತರಕಾರಿ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತಾರಲ್ಲ, ಒಂದು ಕಡೆ ಎಕ್ಸ್ಪೋರ್ಟ್ ಆಗೋದು, ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಿಂದ ಅಲ್ಲೆಲ್ಲ ಸಂಸ್ಕರಣೆ ಆಗಿ ಪ್ಯಾಕಿಂಗ್ ಆಗಿ ಆಮೇಲೆ ಬೇರೆ ಕಡೆ ಹೋಗ್ತಾಯಿತ್ತು. ನಮಗೆ ಎಕ್ಸ್ಪೋರ್ಟರ್ಸ್ ಜಾಸ್ತಿ ಇರೋದೇ ಮಹಾರಾಷ್ಟ್ರದಲ್ಲಿ. ಈ ರೀತಿ ಆಗ್ತಾಯಿತ್ತು. ಏನು ಭಾರತ ದೇಶದ ಮೇಲೆ ಪದೇ ಇವ್ರು ಕಾಲು ಕರ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಇದು ಯಾವ ಭಾರತೀಯನೂ ಸಹಿಸಲ್ಲ. ಏನು ಮೋದಿಯವರು ಹೇಳಿದ್ದಾರೆ, ನುಗ್ಗಿ ಹೊಡಿತೀನಿ ಅಂತ ಹೇಳಿದ್ದಾರೆ, ನುಗ್ಗಿ ಹೊಡಿಬೇಕು. ಎಲ್ಲ ಭಾರತೀಯರ 140 ಕೋಟಿ ಭಾರತೀಯರ ಆಸೆ ಅದು.